ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳ 1-3-2025ಕ್ಕೆ ಫೈನಲ್ ಎಕ್ಸಾಮ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆ 3 ನಿಮಗೆ ರಿಲೀಸ್ ಮಾಡಿದ್ದಾರೆ. ನಾನು ಆಲ್ರೆಡಿ 80/80 ವಿಡಿಯೋ ಮಾಡಿದ್ದೇನೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ಒಂದು ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ನಿಮಗೆ ಡೆಫಿನೆಟ್ಲಿ ನೇರವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗೇ ಆಗುತ್ತೆ. ಗ್ರಾಮರ್ನಲ್ಲಿ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು, ಪತ್ರ ಲೇಖನ ಹೇಗೆ ಬರೀಬೇಕು, ಪ್ರಬಂಧ ಹೇಗೆ ಬರೀಬೇಕು, ಗ್ರಾಮರ್ನಲ್ಲಿ ಕೆಲವೊಂದು ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಬರೀಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ 80/80 ವಿಡಿಯೋ ನೋಡ್ಕೊಳ್ಳಿ. ಅದರೊಳಗೆ MCQ ಕ್ವಶನ್ಸ್ ಕೂಡ ಹೇಳಿದ್ದೇನೆ. ಆ MCQ ಕ್ವಶನ್ 2 ಮಾರ್ಕ್ಸ್ ಕ್ವಶನ್, ಸಂದರ್ಭ ಪ್ರಶ್ನೆ, 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಯಲ್ಲಿ ಕ್ವಶನ್ ನಂಬರ್ 40ರಲ್ಲಿ ನಿಮಗೆ ಹಾಟ್ ಕ್ವಶನ್ ಕೇಳಲಾಗುವುದು. ಬಗೆಯ ಬಾಲಕ ನಂಬರ್ ಅಧ್ಯದಲ್ಲಿ, ಇಲ್ಲಾಂದರೆ ಇನ್ನೂ ಹುಟ್ಟಿದೆ ಇಲ್ಲಿ ನಾರ್ಯನರೋಲ್, ಇಲ್ಲಾಂದರೆ ಮುಂಬೈ ಜಾತಕ, ಇಲ್ಲಾಂದರೆ ಕದಡಿದ ಸಲ್ಲಂ ತಿಳಿಯುವಂಥದ್ದೇ, ಇಲ್ಲಾಂದರೆ ವಚನಗಳು. ಒಟ್ಟಾರೆ ನಿಮಗೆ ಈ ಒಂದು ಲೆಸನ್ ಮೇಲೆ ಯಾವ್ದಾದ್ರು ಒಂದು ಪದ್ಯ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 40ರಲ್ಲಿ ಅಬ್ಸರ್ವ್ ಮಾಡಿರಬಹುದು. ನೀವು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 3 ಮತ್ತು 2ರಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಕ್ವಶನ್ ನಂಬರ್ 40ರಲ್ಲಿ ಹಾಟ್ ಕ್ವಶನ್ ಕೇಳಿರ್ತಾರೆ. ಅದಕ್ಕೆ ಆಪ್ಷನ್ಸ್ಗಳು ಇರುತ್ತೆ, ಇ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಯೂಟ್ಯೂಬ್ನಲ್ಲಿ ಹೋಗಿ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ ಬರುತ್ತೆ. ಅಲ್ಲಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆ. ಅಲ್ಲಿ ಪ್ಲೇಲಿಸ್ಟ್ ಮೇಲೆ ಹೋಗಿ ನೋಡಿದರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ 80/80 ವಿಡಿಯೋ ಮಾಡಿದ್ದೇನೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ 80ಕ್ಕೆ 80 ಆರಾಮಾಗಿ ನೀವು ಪಡೆದುಕೊಳ್ಳಬಹುದು. 2025 ಫೈನಲ್ ಎಕ್ಸಾಮ್ನಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.